ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮದ 100ನೇ ಭಾಗಕ್ಕೆ, ಯಶಸ್ವಿ 100ನೇ ಭಾಗಕ್ಕೆ ಸಹಕರಿಸಿದ ಎಲ್ಲ ವಾಚಕರಿಗೂ, ಎಲ್ಲ ಭಕ್ತಾದಿಗಳಿಗೂ, ಎಲ್ಲ 772 ಸಬ್ಸ್ಕ್ರೈಬರ್ಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಹೇಳಿದಂತೆ ಇಲ್ಲಿ ಯಾವುದೇ ಸಬ್ಸ್ಕ್ರೈಬರು ಮತ್ತು ಮಾನಿಟೈಸೇಷನ್ಗೆ ಜಾಗ ಇಲ್ಲ. ಒಂದು ಸಣ್ಣ ಸಾಯಿಯ ಸೇವೆಯ ಕಾರ್ಯ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ, ಆದ್ದರಿಂದ ಇವತ್ತು ಇನ್ನೊಂದು ಖುಷಿ ಅಂಶ ಏನು ಮತ್ತು ದುಃಖದ ಅಂಶವೂ ಇದೆ. ಖುಷಿ ಅಂಶ ಏನು ಅಂತಂದರೆ, ಇವತ್ತು ಬೆಳಗ್ಗೆ 2:15 ಶಿರಡಿಯಿಂದ ಬಂದೆ. ಎಲ್ರಿಗೂ ಪ್ರಾರ್ಥನೆ ಮಾಡಿಸಿದ್ದೀನಿ. ಕಾಣಿಕೆ 15 ಜನ ಕೊಟ್ಟಿದ್ರಿ. ಆ ಕಾಣಿಕೆ ಕೊಟ್ಟವರು ನನ್ನ ತಂಗಿಯಾಗಿರ್ತಕ್ಕಂತಹ ಆಶಾ, ವಿನಯ್, ಎಸ್ ಪಾಟೀಲಪ್ಪ ಮತ್ತು ಅವರ ಹೆಂಡತಿ ಮತ್ತು ಕುಟುಂಬ, ಹಾಗೆ ನನ್ನ ಎಂಪ್ಲಾಯೀಸು ಕೆಲವರು. 15 ಜನರ ಹೆಸರಿದೆ, ಎಲ್ಲರ ಹೆಸರು ತಗೊಳ್ಳೋಕ್ಕಾಗಲ್ಲ. ಇಲ್ಲಿ 2,500 ರೂಪಾಯಿ ಆಗಿತ್ತು. 2,500 ರೂಪಾಯಿ 2,512 ರೂಪಾಯಿನ ನಾನು ಅಲ್ಲಿ ಆಸ್ಪತ್ರೆ ಕಟ್ತಾ ಇದ್ದಾರೆ ಶಿರಡಿಯಲ್ಲಿ, ಅದಕ್ಕೆ ಸಮರ್ಪಿಸಿದ್ದೀನಿ. ನಿಮಗೆಲ್ಲರಿಗೂ ಬೇಡ್ಕೊಂಡಿದ್ದೀನಿ. ಧನ್ಯವಾದಗಳು ಕಳಿಸಿದ್ದಕ್ಕೆ. ಬಾಬಾ ಯಾವುದೇ ದುಡ್ಡು ಮೇಲಿಲ್ಲ, ನೀವು ಅದನ್ನು ಮನಗಂಡ್ರಿ. ಅವ್ರಿಗೆ ಕರೆಸ್ಕೊಳ್ಳೋ ಹೊರತು ಹೋಗೋಕ್ಕಾಗಲ್ಲ. ನನ್ನ ಸ್ನೇಹಿತನಾಗಿರ್ತಕ್ಕಂತಹ ನನ್ನ ತಮ್ಮ ಪ್ರಸನ್ನ ರಾಮಮೂರ್ತಿ ಅತ್ಯಂತ ಖುಷಿಯಾದ ನನ್ನ ಶಕುಂತಲ ಆಂಟಿಗೂ ನಾನು ಸಹಸ್ರ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ಹೋಗೋದು ಒಂದೇ ಅಲ್ಲ, ಅಲ್ಲಿ ಅಪ್ಡೇಟ್ಸ್ ಎಲ್ಲ ಕೊಟ್ಟು ಸಂದರ್ಶನಗಳನ್ನ ಮಾಡ್ತೀಯ ಅಂತ. ಹೌದು, ಹಾಗೆ ಹೋದಾಗ ಅಲ್ಲಿಯವರ ಜನಗಳನ್ನ ಭೇಟಿ ಮಾಡಿ ಅಲ್ಲಿಯ ಒಂದು ಅನುಭವವನ್ನು ತೆಗೆದುಕೊಂಡಾಗ ಸ್ವಾಮಿ ಮಹಾರಾಜರು, ಅಕ್ಕಲ್ಕೋಟ್ ಮಹಾರಾಜರು, ಶಿರಡಿ ಸಾಯಿಬಾಬಾರು ಅಲ್ಲಿ ಇದ್ದಾಗ ಏನು ನಡೆದಿತ್ತು ಅಂತ ನಮಗೆ ಫ್ಲ್ಯಾಶ್ ಆಗುತ್ತೆ. ಓಕೆ, ಬ್ಯಾಕ್ ಟು ಅವರ್ ಪ್ರೈಮ್ ವರ್ಕ್. ಎಂದಿನಂತೆ 60 ಜನ ಕೇಳಿಬಿಟ್ಟಿದ್ರಿ, ಗುರುಗಳೇ ನಮಗೆ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ದಯಮಾಡಿ ಗುರುಗಳೇ ಅಂತ ಹೇಳ್ಬಿಡಿ. ನಾನು ನಿಮ್ಮ ಅಣ್ಣ ಅಥವಾ ತಮ್ಮ KR ಉಮೇಶ್. ಸಮಸ್ಯೆ ಇಲ್ಲ ಅಂದರೆ ಬದುಕು ಹೇಗೆ? ಆಕ್ಸಿಜನ್ ಇಲ್ಲದ ಹಾಗೆ ಜೀವನ ಇದೆಯಾ? ನೀವು ಹೇಳಿ ನೋಡೋಣ. ಜೀವನ ಇಲ್ಲದೆ ಆಕ್ಸಿಜನ್ ಇಲ್ಲದೆ ಜೀವನ ಇಲ್ಲ. ಅದೇ ಥರ ಗಾಳಿ ಇಲ್ಲದೆ ಗಂಧ ಇಲ್ಲ, ಗಂಧ ಇಲ್ಲದೇ ಬದುಕಿಲ್ಲ, ಗಾಳಿ ಇಲ್ಲದೇ ಪರಿಸರ ಇಲ್ಲ. ಸಮಸ್ಯೆ ಮೇಲೆ ಜೀವನ ಇರುತ್ತೆ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಸಮಸ್ಯೆಗಳಿದ್ದರೆ ಜೀವನ ಅಲ್ವಾ? ಜೀವನಕ್ಕೆ ಇನ್ನೊಂದು ಹೆಸರು ಸಮಸ್ಯೆನ ಅಂತ ಕೇಳ್ಬೋದು ನೀವು. ಅದನ್ನು ಸಾಲ್ವ್ ಮಾಡಿಕೊಂಡು ಸ್ವಾಮಿಗೆ ಅರ್ಪಿಸಿ ನಗನಗ್ತಾ ಇರೋದೇ ಜೀವನ. ಇನ್ನು ಕೆಲವರು ರೇಖೆ ಯಾವಾಗ ಶುರು ಮಾಡ್ತೀರಣ್ಣ, ನಮಗೆ ಸಾಕಾಗಿಬಿಟ್ಟಿದೆ ಕಾತಾರದಿಂದ ಕಾಯ್ದು ಅಂತ. ಖಂಡಿತ ಡೇಟ್ ಕೊಡ್ತೀನಿ. ಕಾಪಾಡ್ರೆ ಡೈರಿಗೂ ಡೇಟ್ ಕೊಡ್ತೀನಿ, ಉಂಗುರಕ್ಕೂ ಡೇಟ್ ಕೊಡ್ತೀನಿ. ಸೊ ಬಾಬಾ ಕೊಡಿಸ್ತಾರೆ. ಇಲ್ಲಿದ್ದಾರೆ ಬಾಬಾ, ಕಾಯ್ತಾ ಇದ್ದಾರೆ. ಲೇಟ್ ಮಾಡಬೇಡ ಉಮೇಶ, ಕಾಯ್ತಾ ಇದ್ದಾರೆ, ಆಗಲೇ 1 ಗಂಟೆ ಆಯಿತು ಅಂತ ಹೇಳ್ತಾ ಇದ್ದಾರೆ ನೋಡಿ ಬಾಬಾ. ಇಂದಿನ ಪ್ರಶ್ನೆ ಸಾಯಿ ಉತ್ತರ, ನಿಮ್ಮ ಪ್ರಶ್ನೆ ಸಾಯಿ ಉತ್ತರ. ಎಸ್, ಯಾರು ಕೇಳಿದಾರಂತ ನೋಡ್ಬೋಣ. ಕೊಟ್ರಮ್ಮ ನೇತ್ರಾವತಿ, ಕೊಟ್ರಮ್ಮ ಕೊಟ್ಟೂರವ್ರು ನೇತ್ರಾವತಿ, ಇವರು ಹೇಳಿಲ್ಲ. ಸಂಗಮೇಶ ಮತ್ತು ಬಾಲು ಮೈಸೂರಿಂದ ಕೇಳಿದ್ದಾರೆ. ಕೇಶವ್ ಹುಬ್ಳಿಯಿಂದ ಕೇಳಿದ್ದಾರೆ. ರವಿ ಕಲ್ಪನಾ ಅನ್ನೋರು ಕೇಳಿದ್ದಾರೆ ಈ ಸಲ. ಅನಂತರಾವ್ ಕೇಳಿದ್ದಾರೆ. ಉಮೇಶ್ ಕೇಳಿದ್ದಾರೆ ಬಂಟ್ವಾಳದಿಂದ, ನನ್ನ ಫ್ರೆಂಡು. ರಾಜು ಮಾಗಡಿ ರೋಡಿಂದ, ಮತ್ತು ಶೋಭಾ ಮೈಸೂರಿಂದ 179 ಕೇಳಿದ್ದಾರೆ ನಂಬರು. ಶುರು ಮಾಡೋಣವಾ? ಕೊಟ್ರಮ್ಮ ಕೊಟ್ಟೂರು ಹೇಗಿದೆ? ನೀವು ಹಿರಿಕರು, ಆದ್ದರಿಂದ ನಿಮ್ಮ ನಂಬರಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 201 ಕೊಟ್ರಮ್ಮ ಅವರೇ, ನೋಡೋಣ. 201 ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಕಾರ್ಯದಲ್ಲಿ ವಿಜಯ ಸಾಧಿಸಬೇಕಾದ್ರೆ ಸ್ವಲ್ಪ ಸಮಯ ನೀನು ಕಾಯಬೇಕು. ನಾನು ಏನು ಕಾಯ್ತಾ ಇದ್ದೀನಿ, ಕಾಯ್ದು ಸಾಕಾಗಿದೆ ಅಂತ ಹಂಗೆ ಹೇಳ್ಕೊಡ್ದು ಕೊಟ್ರಮ್ಮ ಅವರೇ. ಯಾಕಂದರೆ ಬಾಬಾ ಹೇಳೋದು ಶ್ರದ್ಧಾ ಮತ್ತು ಸಬೂರಿ. ಸಬೂರಿ ಅಂದರೆ ಕಾಯೋದು, ಶ್ರದ್ಧಾ ಅಂದರೆ ಅದ್ರ ಮೇಲೆ ಇರೋ ಡೆಡಿಕೇಶನ್. ಓಕೆ, ಕಾಯಿರಿ, ಸಫಲವಾಗ್ತದೆ ನಿಮ್ಮ ಕಾರ್ಯಗಳು ಅಂತ ಹೇಳ್ತಾ ಇದ್ದಾರೆ ಕೊಟ್ರಮ್ಮ ಅವರೇ. ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ನೇತ್ರಾವತಿ ಊರಲ್ಲಿ ಕೇಳಿಲ್ಲ, 111 ಆಯಿತಾ? ಬಾಬಾ ಏನು ಹೇಳ್ತಾ ಇದ್ದಾರೆ, ನೇತ್ರ ಸಮಸ್ಯೆ ನಿಮ್ಮಲ್ಲೇ ಇದೆ. ಓಕೆ, ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ನನಗೆ 119 ಮತ್ತು 111 ಜಾಸ್ತಿ ಬರೋದು, ಅದನ್ನು ಮೆಲಕ್ಕೆ ಹಾಕ್ತಾ ಇರ್ತೀನಿ, ಯಾಕಂದರೆ ನಾವು ಅಪ್ಲೈ ಮಾಡ್ಕೊಳ್ಳಾಗಿರುತ್ತೆ. ನೆಕ್ಸ್ಟ್, ಸಂಗಮೇಶ್ ಜಗಜಣಗಿ 292. ಸಂಗಮೇಶ ಸಮಸ್ಯೆ ನಿನ್ನಲ್ಲಿದೆ, ಬಾಗಲಕೋಟೆಯವನವನು. 292. ನನ್ನ ಮಹಾಮಂತ್ರ ಜಪದಿಂದ ನಿನಗೆ ಸರ್ವವೂ ಲಭಿಸುತ್ತದೆ. ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಅಂತ ಹೇಳೋದ್ರಿಂದ ಸರ್ವವೂ ನಿನಗೆ ಸಿಗತ್ತೆ ಅಂತ ಬರ್ತಾ ಇದೆ ಸಂಗಮೇಶ. ಬಾಲು ಮೈಸೂರಿಂದ, ಸ್ಟೂಡೆಂಟು, ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಸಮಸ್ಯೆ ನಿಮ್ಮಲ್ಲೇ ಇದೆ. ಬಟ್ 496 ಕೇಳಿದ್ದೀರಾ. 496ಗೆ ಬಾಬಾ ಅದರ ಮುಂದೆ ಈ ಥರ ಹೇಳ್ತಾ ಇದ್ದಾರೆ, ನಿನ್ನ ಅಹಂಕಾರವನ್ನು ಬಿಟ್ಟರೆ ಎಲ್ಲರೂ ನಿನ್ನನ್ನು ಗೌರವಿಸುವರು ಅಂತ ಬರ್ತಾ ಇದೆ. ಹಾಗೇನು ನಂಗೆ ಅಹಂಕಾರ ಇಲ್ವಲ್ಲ ಸಾರ್ ಅಂತ ಕೇಳಬೇಡಿ.
ನನಗೆ ಅಹಂಕಾರ ಇಲ್ಲ, ನಾನು ನಮ್ರತೆ ಆಗಿದ್ದೀನಿ, ನಾನು ನಮ್ರತೆ ಆಗಿದ್ದೀನಿ, ನನ್ನಷ್ಟು ಒಳ್ಳೆಯವ್ರು ಯಾರಿಲ್ಲ ಅನ್ಕೊಂತ ಅದೇ ದೊಡ್ಡ ಗರ್ವ ಆಗುತ್ತೆ ಅಲ್ವಾ. ನಿನ್ನ ಅಹಂಕಾರ ಬಿಟ್ಟರೆ ಎಲ್ಲರೂ ನಿನ್ನನ್ನು ಗೌರವಿಸ್ತಾರೆ ಅಂತ ಬರ್ತಾಯಿದ್ದೆ ಬಾಲುವರೇ. ನೆಕ್ಸ್ಟ್ ಕೇಶವ ಹುಬ್ಬಳ್ಳಿಯಿಂದ 407 407. ಕೇಶವ, ನೀನು ಸ್ಟೂಡೆಂಟು ಕೆಲಸ ಮಾಡ್ತೀಯೋ ಹೇಳಿಲ್ಲ, ಸಮಸ್ಯೆ ನಿನ್ನಲ್ಲೇ ಇದೆ. ಓಕೆ, ಜವಾಬ್ದಾರಿಯಿಂದ ವ್ಯಾಪಾರ ಮಾಡು, ಯಾರಿಗೂ ಏನನ್ನು ಅನ್ನಬೇಡ, ನನ್ನ ಮಂತ್ರ ಜಪವನ್ನು ಮಾಡು, ಆನಂದ ಲಭಿಸುವುದು. ನೋಡಿ, ಕೆಲವು ಬಿಸ್ನೆಸ್ಸಲ್ಲಿ ಡೌಟ್ ಇರುತ್ತೆ, ಅವಾಗ ಅವ್ರು ಕೇಳ್ತಾರೆ, ಅದಕ್ಕೆ ಜವಾಬ್ದಾರಿಯಿಂದ ಬಿಸ್ನೆಸ್ ಮಾಡು ಅಂತ ಹೇಳ್ತಿದ್ದಾರೆ. ನಿನ್ನೆ ಟ್ರೈನಲ್ಲೂ ಸಹ 4 ಜನ ಪರಿಚಯವಾಗಿ ಸಬ್ಸ್ಕ್ರೈಬ್ ಮಾಡಿದರು. ಅವ್ರ ಹೆಸರು ಅನಸೂಯಮ್ಮ, ಮಂಜುಳಮ್ಮ, ಪವನ್ನು, ಅವರೆಲ್ಲ ತುಂಬ ಕ್ಲೋಸ್ ಆದರು. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅವರಿಗೆ ಪುಸ್ತಕದ ಬಗ್ಗೆ ಹೇಳಿದೆ. ಅವರು ನೆಕ್ಸ್ಟ್ ವೀಕಿಂದ ಕೇಳೋಕ್ಕೆ ಶುರು ಮಾಡ್ತಾರೆ ಪ್ರಶ್ನೆಗಳನ್ನ. ಓಕೆ, ಸೊ ಪವನ್ ಅಂತಕ್ಕಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗಿದೆ ಅಂತ ಕೇಳಿದ, ಇಲ್ಲೇ ಆನ್ಸರ್ ಬರ್ತಾ ಇದೆ ನೋಡಿ ಪವನ್, ನಿಮಗೆ ಕೂಡ ಆಯಿತಾ. ಜವಾಬ್ದಾರಿಯಿಂದ ವ್ಯಾಪಾರ ಮಾಡು, ಯಾರಿಗೂ ಏನೋ ಅನ್ಲಿಕ್ಕೆ ಹೋಗಬೇಡ, ನನ್ನ ನಾಮ ಜಪ ಮಾಡು, ನಿನಗೆ ಜಯ ಲಭಿಸ್ತದೆ ಅಂತ ಬರ್ತಾ ಇದೆ ಕೇಶವ್ ಅವರೇ. ರವಿ ಕಲ್ಪನಾ 500ಕ್ಕೆ ಒಂದು ಕಮ್ಮಿ 499. ಓಕೆ, ಸಕಲ ಮಾನವರ ಉದ್ಧಾರಕ್ಕಾಗಿ ಬಾಬಾರವರ ಅವತಾರ, ಆದ್ದರಿಂದ ಆತನ ಚರಿತ್ರೆಯನ್ನು ಪಠಣ ಮಾಡು, ಜೀವನ ಸಾಧಿಸ್ತೀಯ ಅಂತ ಬರ್ತಾ ಇದೆ ನೋಡಿ. ಸೈಕಾಲಜಿ ಪುಸ್ತಕ ರವಿಯವರೇ ಬಾಬಾಂದು, ಆಯಿತಾ. ಸುಮ್ಮನೆ ಚಾಪ್ಟರ್ ಓದ್ಬಿಟ್ಟು ಕಾಗೆ ಒಟ್ಟ ಕೂಚು ಬಟ್ಟ ಅನ್ನಂಗಿರಬಾರ್ದು. ಅಲ್ಲಿ ಬಾಬಾ ಏನು ಹೇಳಕ್ಕೆ ಹೊರಟಿದ್ದಾರೆ ನಾವು ಯೋಚಿಸಬೇಕು ಅಲ್ವಾ. ಅವರು ಯಾವುದೇ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಯಾವುದೇ ಪೀಠ ಸ್ಥಾಪನೆ ಮಾಡಲಿಲ್ಲ. ಹಂಗಾರೆ ಸಂಸ್ಥಾನ ಅಂತ ಇದೆಯಲ್ಲ ಅಂತ ಕೇಳ್ಬೋದು. ಸಂಸ್ಥಾನ ಅಂತ ಇದೆ, ಆದರೆ ಇವ್ರ ಬಾಬಾ ಶಿಷ್ಯ, ಇವ್ರ 3ನೇ ಶಿಷ್ಯ, ಇವ್ರ 4ನೇ ಶಿಷ್ಯ, ಆ ಥರ ಇಲ್ಲ. ಜನಸಾಮಾನ್ಯರಲ್ಲಿ ನಾಯಿ, ಕುರಿ, ಕತ್ತೆ, ಕೋಣಗಳ ಜೊತೆ, ಹಂದಿಗಳ ಜೊತೆ ಅವರು 4 ಮನೆ ಭಿಕ್ಷಾ ಎತ್ತಿ ಅವರು ನಮ್ಮ ಪಾವನವನ್ನು ಮಾಡಿದ್ದಾರೆ. ನಮ್ಮನ್ನು ಹೇಗೆ ಪಾವನ ಮಾಡ್ತಾರೆ ಭಿಕ್ಷೆ? ನಮ್ಮ ಮನೆ ಏನು ಭಿಕ್ಷೆ ತೊಗೊಂಡ್ರೆ ನಮ್ಮ ಕರ್ಮ ಅವರು ತೊಗೊಂಡಂಗೆ ನಮ್ಮ ಪಾಪಗಳನ್ನೆಲ್ಲ ಪ್ರಕ್ಷಾಳನೆ ಮಾಡಿದ್ದಾರೆ ನೋಡಿ. ಶಿರಡಿಗೆ ಹೋಗೋದು ಸಾಮಾನ್ಯ ಮಾತಲ್ಲ, ಹೋಗಿ ಬಂದೆ ಅಂತ ಗರ್ವದಿಂದ ಹೇಳ್ತಾ ಇಲ್ಲ ನಾನು, ಬಾಬಾ ಕರೆಸ್ಕೊಂಡ್ರು ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಕರ್ಮ ಮುಗಿಯೋವರೆಗೂ ನೀವು ಶಿರಡಿಗೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ. ನನ್ನ ಸ್ನೇಹಿತನಾಗಿರ್ತಕ್ಕಂಥ ಪ್ರಸನ್ನ ರಾಮಮೂರ್ತಿ ತುಂಬ ಆನಂದಪಟ್ಟರು. ಓಕೆ, ಆದ್ದರಿಂದ ರವಿ ಕಲ್ಪನಾ ಅವರೇ ಯೋಚನೆ ಬಿಡಿ. ನೆಕ್ಸ್ಟ್ ಅನಂತರಾವ್ 573 573. ನಿಮ್ಮಷ್ಟೇ ಕುತೂಹಲ ನನಗೂ ಸಹ. 6 ತಿಂಗಳುಗಳಲ್ಲಿ ನಿನ್ನ ಕಾರ್ಯವು ಜಯಶಾಲಿಯಾಗುತ್ತದೆ. ಬಾಬಾರವರ ಮಂತ್ರ ಪಠಣ ಸತತವಾಗಿ ಮಾಡು. ನೋಡಿ, ಬಾಬಾ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡು ಮಾಡಬಾರ್ದು. ಮಂತ್ರದ ಬಗ್ಗೆನೇ ಇನ್ನೊಂದು ಪ್ರೋಗ್ರಾಮ್ ಮಾಡೋಣ. ಓಕೆ, ಜಪಮಾಲೆ ಅಂದರೆ ಏನು, ಮಾಮೂಲು ಜಪಮಾಲೆ ಹೇಗೆ ಡಿಫ್ರೆಂಟು ಬೇರೆ ಜಪಮಾಲೆಗಿಂತ, ಸ್ಫಟಿಕ ಮಾಲೆ ಅಂದರೆ ಏನು, ಅದರಿಂದ ಜಪ ಮಾಡಿದ್ರೆ ಏನು ಬರುತ್ತೆ ಎಲ್ಲ ನಿಮ್ಗೆ ಹೇಳ್ತೀನಿ ನಾನು. ಯಾಕೆಂದ್ರೆ ಸಾಕಷ್ಟು ವಿಚಾರ ಹಂಚ್ಕೊಳ್ಳೋದು ಇದೆ. ಲೈವ್ ಮಾಡಿ ಅಂತ ಸಂಡೇ ಕೇಳ್ತಾ ಇದ್ದೀರಿ. ಗುರುವಾರ ಶ್ರೇಷ್ಠ ವಾರ, ಆದ್ದರಿಂದ ಗುರುವಾರ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮಾತಾಡೋಣ ಜಪದ ಬಗ್ಗೆ ಕೂಡ. ಸೊ ಇಲ್ಲಿ 499 ಆಯಿತು. ಅನಂತರ 573 ಹೇಳ್ತಾ ಇದ್ದಾರೆ, 6 ತಿಂಗಳಲ್ಲಿ ನಿನ್ನ ಕಾರ್ಯ ಜಯಶಾಲಿ ಆಗ್ತೀಯ ನೀನು, ಬಾಬಾರವ ಮಂತ್ರ ಪಠಣ ಮಾಡುವಂತ ಬರ್ತಾ ಇದೆ. ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ 476 476. 476ರಲ್ಲಿ ಉಮೇಶ, ಸಮಸ್ಯೆ ನಿನ್ನಲ್ಲ ಇದೆ. ನಿನ್ನ ದುಃಖ ತೊಲಗಬೇಕಾದರೆ ಯಾವ ಪ್ರಾಣಿಯನ್ನು ಹಿಂಸಿಸಬೇಡ, ಎಲ್ಲ ಪ್ರಾಣಿಗಳನ್ನು ಪ್ರೀತ್ಯಾರದಿಂದ ನೋಡು, ಎಲ್ಲದರಲ್ಲೂ ನಾನಿರುವೆ. ಅದೇ ಹೇಳೋದಲ್ಲ ಬಾಬಾ, ಕನ್ಫೈನ್ ಮೀ ಇನ್ ಎವ್ರಿಬಡಿ ಸೊ ಐ ವಿಲ್ ಬಿ ಹ್ಯಾಪಿ ಅಂತ. ಯಾವುದೋ ನಾಯಿಗೆ ಒಂದು ಕಲ್ಲು ತೊಗೊಂಡು ಹೊಡೆದು ಬಾಬಾನಿಗೆ ಪ್ರಸಾದ ಕೊಡೋಕ್ಕೆ ಹಣ್ಣುಗಳು ತೊಗೊಂಡು ಹೋಗಿರ್ತಾಳೆ ಒಬ್ಬಳು. ಅದಕ್ಕೆ ಬಾಬಾ ಹೇಳ್ತಾರೆ, ನಿನ್ನ ಹಿಂದೆ ನಾನು ಕುಂಟ್ಕೊಂಡು 3 ಕಾಲಲ್ಲಿ ಬಂದೆ, ನನ್ನನ್ನು ಕಲ್ಲಲ್ಲಿ ಹೊಡೆದ್ಬಿಟ್ಟು ಈಗ ಪೇಡ ತಂದು ಕೊಡ್ತಾ ಇದೆಯಾ, ಹಣ್ಣುಗಳು ತಂದು ಕೊಡ್ತಾ ಇದೆಯಲ್ಲ, ನಿಂಗೆ ಬೇಜಾರಾಗಲ್ವಾ ಅಂತ ಕೇಳ್ತಾರೆ. ಅಂದರೆ ನೋಡಿ ಬಾಬನ ಸರ್ವವ್ಯಾಜ್ಞತ್ವ, ಸರ್ವವ್ಯಾಪಕತ್ವ ಯಾವ ಥರ ಇದೆ ಅಂತ ಅದನ್ನು ಮನಗಾಣಬೇಕು ಅಷ್ಟೇ. ಸುಮ್ಮನೆ 15 ಸಲ ಶಿರಡಿಗೆ ಹೋದೆ, 16 ಸಲ ಶಿರಡಿಗೆ ಹೋದೆ, 8 ಸಲ ಅಕ್ಕಲಕೋಟೆಗೆ ಹೋದೆ ಮಾಡಿಬಿಟ್ಟು ಇತರ ಪ್ರಾಣಿಗಳನ್ನ ಹಿಂಸಿಸ್ತಾ ಇದ್ದರೆ ಅದು ವೇಸ್ಟ್ ಅಲ್ವಾ. ರಿಯಲಿ ಬಾಬಾ ಸತ್ಯರತೆ ಗುಡ್ ಸೈಕಾಲಜಿ ಬುಕ್. ಅದ್ರ ಯಾವುದೇ ಒಂದು ಸಮಸ್ಯೆ ಇದ್ದರೆ ಟಕ್ಕಂತ ತೆಗೆದು ಓದಿ ಆ ಚಾಪ್ಟರ್ನ, ನಿಮ್ಗೆ ಆನ್ಸರ್ ಇರುತ್ತೆ ನಿಮ್ಮ ಸಮಸ್ಯೆಗೆ. ಓಕೆ, ಇದು ಭಂಡಾರ, ದಾಬೋಳ್ಕರ್ ಮತ್ತು ಅನಂತರಾಮ ಕೊಟ್ಟಿರ್ತಕ್ಕಂಥ ಭಕ್ತಿ ಭಂಡಾರ, ಅದು ನಮಗೆ ಸೈಕಾಲಜಿ ಬುಕ್ ಅದು. ಓಕೆ, ನೆಕ್ಸ್ಟ್ ಉಮೇಶ್ ಬಂಟ್ವಾಳ್, ನಿನ್ನ ಸಮಸ್ಯೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದಾನೆ, ಹಿಂಸಿಸಬೇಡ ಪ್ರಾಣಿಗಳನ್ನ. ನೆಕ್ಸ್ಟ್ ರಾಜು ಮಾಗಡಿ ರೋಡ್ 891 891 800 ಗಡಿ ದಾಟಿ ಕೇಳಿಬಿಟ್ಟಿದ್ದಾರೆ ಈ ಸಲ. ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ. 891ಗೆ ಮಾಗಡಿ ರೋಡ್ ರಾಜು ಅವರೇ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಶ್ರೀ ಸಾಯಿ ಲೀಲಾಮೃತವನ್ನು ಪಠಣ ಮಾಡು, ನಿನ್ನ ಕಷ್ಟಗಳು ನಿವಾರಣೆ ಆಗುತ್ತವೆ. ನನ್ನ ಉಪಾಸನೆಯೊಂದಿಗೆ ಹನುಮಾನ್ ಉಪಾಸನೆ ಕೂಡ ಮಾಡು. ಆಂಜನೇಯನೇ ಸಾಯಿ ಅವತಾರ, ಆದರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಅಂದಮೇಲೆ ನಾವು ಮಾಡಲೇಬೇಕು. ಕೆಲವರು ಮಂತ್ರಗಳಿಗೆ ಕೇಳ್ತಾರೆ, ವಿತಂಡವಾದ ಮಾಡ್ತಾರೆ. ಏನೋ ಮಾಡದೆ ಗುರುಜಿ ನೀವು ಹೇಳ್ತಾ ಇದ್ದೀಗಂದ್ರೆ ಏನೂ ಆಗ್ತಾ ಇಲ್ಲ ಅಂತ. ಏನೋ ಆಗ್ತಾ ಇಲ್ಲ ಅಂತ ಮಾಡೋಕ್ಕಿಂತ ಮುಂಚೆನೇ ಬರುತ್ತೆ. ATM ಅಲ್ಲಿ ಕ್ಯಾಶ್ ಇದ್ರೆ ಬರುತ್ತಾ, ಹಾಗೆ ಬರುತ್ತಾ ಸ್ನೇಹಿತರೆ ಹೇಳಿ? ನಾ ಪಾಸ್ವರ್ಡ್ ಹಾಕ್ಬಿಟ್ಟೆ, ನನ್ನ ಹತ್ರ ಗೋಲ್ಡನ್ ಕಾರ್ಡ್ ಇದೆ ಅಂದರೆ ದುಡ್ಡು ಇರಬೇಕಲ್ರಿ ಅದರಲ್ಲಿ.
ಭಕ್ತಿನೂ ಹಾಗೆ. ಸೊ ಇವತ್ತಿನ ಸೆಷನ್ ನಿಮ್ಗೆ ಹಿಡಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಸಾಯಿರಾಮ್, ಮತ್ತು ನೆಕ್ಸ್ಟ್ ವೀಕ್ ಕಲಿಯೋಣ. ಶಿರಡಿ ಅನುಭವವನ್ನು ಬ್ಲಾಗ್ ಮಾಡಿ ಉಮೇಶ್ ಅಣ್ಣ ಅಂತ ಹೇಳ್ತಾ ಇದ್ದೀರಿ. ಹೊಸ ಸ್ನೇಹಿತರಿಗೆಲ್ಲ ಸುಸ್ವಾಗತ. ಬ್ಲಾಗ್ ಖಂಡಿತ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ನೆಕ್ಸ್ಟ್ ವೀಕ್ ಮತ್ತೆ ಕಾಣೋಣ. ಸಾಯಿರಾಮ್.